ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರಿಗೆ ಇಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಕಲಬುರಗಿಯಲ್ಲಿ ಅನ್ನದಾಸೋಹಕ್ಕೆ ಖ್ಯಾತಿಯನ್ನ ಪಡೆದಿರುವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಶತಮಾನಕ್ಕೂ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಬ್ರಿಟಿಷರ ಕಾಲದಿಂದಲೂ ಈ ಭಾಗದ ಹಳ್ಳಿಗಾಡು ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮತ್ತು ಅದರಲ್ಲೂ ವಿಶೇಷವಾಗಿ ಬಾಲಕಿಯರಿಗೆ ಅಂದರೆ ವಿದ್ಯಾರ್ಥಿನಿಯರು ಕೂಡ ಬಾಲಕರಂತೆ ಸಮಾನ ಶಿಕ್ಷಣ ಪಡೆಯಬೇಕು ಎಂಬ ಮಹದಾಸೆಯಿಂದ ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರು ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಶಾಲೆಯನ್ನ ಪ್ರಾರಂಭಿಸಿದರು. ಇಂದು ಅದು ವಿಶ್ವವಿದ್ಯಾಲಯವಾಗಿ ಬೃಹತ್ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಇದುವರೆಗೂ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ದೇಶ ವಿದೇಶಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಉನ್ನತ ಮಟ್ಟದ ಸ್ಥಾನಗಳನ್ನ ಅಲಂಕರಿಸಿದ್ದಾರೆ. ಇನ್ನು ದೊಡ್ಡಪ್ಪ ಅಪ್ಪಾಜಿಯವರು ಹಾಕಿಕೊಟ್ಟ ಮಾರ್ಗದಲ್ಲಿ 8ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಅನ್ನದಾಸೋಹದ ಜೊತೆಗೆ ಜ್ಞಾನ ದಾಸೋಹವನ್ನ ಗೈಯುವ ಮೂಲಕ ಈ ಶಿಕ್ಷಣ ಸಂಸ್ಥೆಯು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರುವಂತೆ ಹಗಲಿರುಳು ಶ್ರಮಿಸಿದರು. ಅವರ ದೂರದೃಷ್ಟಿಯಿಂದ ಕೇವಲ ಒಂದು ಶಾಲೆಯಿಂದ ಪ್ರಾರಂಭವಾದ ಈ ಶಿಕ್ಷಣ ಸಂಸ್ಥೆಯು ಇಂದು ವಿಶ್ವವಿದ್ಯಾಲಯವಾಗಿ ಬೆಳೆದು ನಿಂತಿದೆ. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪಾಜಿಯವರು ಕೂಡ ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಮುಂದುವರಿಸುತ್ತಾ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಮತ್ತು ಶರಣಬಸವ ವಿಶ್ವವಿದ್ಯಾಲಯವನ್ನು ಭಾಸ್ಕರನ ರೂಪದಲ್ಲಿ ಮತ್ತಷ್ಟು ತೇಜೋಮಯವಾಗಿ ಬೆಳೆಸುತ್ತಿದ್ದಾರೆ. ಈ ಭಾಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿರುವ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿಗೆ ಆಯ್ಕೆ ಮಾಡಲಾಗಿದ್ದು ಈ ಭಾಗದ ಮಹಿಳೆಯರಿಗೆ ಸಂದ ಗೌರವವಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸುದ್ದಿ ಸಮಯದ ಸಮಸ್ತ ತಂಡದ ಪರವಾಗಿಯೂ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪಾಜಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಕ್ಕಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ, ಚೇರ್ಪರ್ಸನ್ ಆಫ್ ದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರ್ಗಿ and the member of Board of Governors of the Sharanabasava University, is a distinguished administrator, educationist and philanthropist. She is also a trustee of the Pujya Sharanabasavappa Appa Family Trust and the Sharanabasaveshwara Samsthan Kalburgi. By virtue of the authority vested in me as the Chancellor of Karnataka State Open University, I admit Sri Satish L. Jarkiholi, Honorable Minister for PWD, Government of Karnataka, Sri C.M. Irfanullah Sharif,
Chairman, Ideal Education Society, and Dr. Dakshayani Yesappa, Chairman, Sharanabasaveshwara Vidyavardhak Sangh, Kalburgi, for the degree of honoris causa in this university. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ವತಿಯಿಂದ ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಇರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ವತಿಯಿಂದ ಗೌರವ ಪ್ರಶಸ್ತಿ 2023, ಸಾಹಿತ್ಯಶ್ರೀ ಪ್ರಶಸ್ತಿ 2023, ಪುಸ್ತಕ ಬಹುಮಾನ 2022 ಪ್ರದಾನ ಸಮಾರಂಭವು ದಿನಾಂಕ 24 ಮಾರ್ಚ್ 2025 ಅಪರಾಹ್ನ 4 ಗಂಟೆಗೆ ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಇರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜರುಗಿತು. ಅಪರಾಹ್ನ 4 ಗಂಟೆಗೆ ಪ್ರಶಸ್ತಿ ಪುರಸ್ಕೃತರು ಹಾಗೂ ಬಹುಮಾನಿತರೊಂದಿಗೆ ಚಹಾಕೂಟ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮ ಜರುಗಿತು. ಸಂಜೆ 5 ಗಂಟೆಗೆ ಗೌರವ ಪ್ರಶಸ್ತಿ, ಸಾಹಿತ್ಯಶ್ರೀ ಪ್ರಶಸ್ತಿ, ಪುಸ್ತಕ ಬಹುಮಾನ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಪ್ರದಾನ ಮಾಡಲು ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ ತಂಗಡಗಿ ಆಗಮಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರಿನ ಅಧ್ಯಕ್ಷರಾದ ಎಲ್.ಎನ್. ಮುಕುಂದರಾಜ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಉದಯ್ ಬಿ ಗರುಡಾಚಾರ್ ವಹಿಸಿದ್ದರು. ಅಭಿನಂದನಾ ನುಡಿಗಳನ್ನಾಡಲು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಹಂಪ ನಾಗರಾಜಯ್ಯ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದ ತೇಜಸ್ವಿ ಸೂರ್ಯ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಂಜುಳಾ ಎನ್, ಭಾರತೀಯ ಆಡಳಿತ ಸೇವೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ನಿರ್ದೇಶಕರಾದ ಶ್ರೀಮತಿ ಕೆ.ಎಂ. ಗಾಯತ್ರಿ, ಭಾರತೀಯ ಆಡಳಿತ ಸೇವೆ ಆಗಮಿಸಿದ್ದರು. 2023ನೇ ವರ್ಷದ ಗೌರವ ಪ್ರಶಸ್ತಿಯನ್ನು ಡಾಕ್ಟರ್ ಸಿ ವೀರಣ್ಣ, ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣನವರ್, ಚಾಣಗೆರೆ ವೆಂಕಟರಾಮಯ್ಯ, ಎಂ ಮದರಿ ಹಾಗೂ ಡಾಕ್ಟರ್ ಸಬಿಹಾ ಭೂಮಿಗೌಡ ಇವರಿಗೆ ಪ್ರದಾನ ಮಾಡಲಾಯಿತು. ಅದೇ ರೀತಿ 2023ನೇ ವರ್ಷದ ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ಡಾಕ್ಟರ್ ಎಂ.ಎಸ್. ಶೇಖರ್, ಜಿ.ಎನ್. ಮೋಹನ್, ಡಾಕ್ಟರ್ ಟಿ.ಎಸ್. ವಿವೇಕಾನಂದ್, ಡಾಕ್ಟರ್ ಜಯಶ್ರೀ ಕಂಬಾರ್, ಪ್ರೊಫೆಸರ್ ನಿಜಲಿಂಗಪ್ಪ ಯಮನಪ್ಪ ಮಟ್ಟಿಹಾಳ್, ಡಾಕ್ಟರ್ ಬಾಲಗುರುಮೂರ್ತಿ, ಪ್ರೊಫೆಸರ್ ಶಿವಗಂಗಾ ರುಮ್ಮ, ಡಾಕ್ಟರ್ ರಿಟಾರಿನಿ, ಡಾಕ್ಟರ್ ಕಲಿಮುಲ್ಲಾ ಹಾಗೂ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಇವರಿಗೆ ಪ್ರದಾನ ಮಾಡಲಾಯಿತು. ಅದೇ ರೀತಿ 2022ನೇ ವರ್ಷದ ಪುಸ್ತಕ ಬಹುಮಾನವನ್ನು ಕಾವ್ಯ, ವಿಷ್ಣು ಕ್ರಾಂತಿ ಮತ್ತು ಇತರ ಪದ್ಯಗಳಿಗಾಗಿ ರಾಮು ಮೈಸೂರು, ನವಕವಿಗಳ ಪ್ರಥಮ ಸಂಕಲನ ಬಾಳನೌಕೆಗೆ ಬೆಳಕಿನ ದೀಪಕ್ಕಾಗಿ ರೇವಣಸಿದ್ದಪ್ಪ ಜಿ.ಆರ್, ಕಾದಂಬರಿ ಬಯಲ ಬೆರಗುಗಾಗಿ ಸುಮಂಗಲ ಎಸ್ ಮುಮ್ಮಿಗಟ್ಟಿ, ಸಣ್ಣ ಕಥೆ ಬುದ್ಧನ ಕಿವಿಗಾಗಿ ದಯಾನಂದ್, ನಾಟಕ ಮಾಯಾದಂಡಕ್ಕಾಗಿ ಬಿದರಹಳ್ಳಿ ನರಸಿಂಹಮೂರ್ತಿ, ಲಲಿತ ಪ್ರಬಂಧ ಡಾರ್ಕ್ ಹ್ಯೂಮರ್ಗಾಗಿ ಶ್ರೀಹರ್ಷ, ಪ್ರವಾಸ ಸಾಹಿತ್ಯ ಗಿಂಡಿಯಲ್ಲಿ ಗಂಗೆಗಾಗಿ ಚಿಂತಾಮಣಿ ಕೊಡ್ಲೆಕೆರೆ, ಜೀವನ ಚರಿತ್ರೆ ಆತ್ಮಕಥೆ ನಾನು ಹಿಂದೂ ರಾಮಯ್ಯ 60 ವರ್ಷಗಳ ಅನುಭವ ಕಥನಕ್ಕಾಗಿ ಪಿ ರಾಮಯ್ಯ, ಸಾಹಿತ್ಯ ವಿಮರ್ಶೆ ಕುಯಿಲುಗಾಗಿ ಡಾಕ್ಟರ್ ಚೆನ್ನಪ್ಪ ಕಟ್ಟಿ, ಮಕ್ಕಳ ಸಾಹಿತ್ಯ ಮಗಳಿಗೆ ಹೇಳಿದ ಕಥೆಗಳುಗಾಗಿ ಸಂತೆಬೆನ್ನೂರು ಫೈಜ್ ನಟರಾಜ್, ವಿಜ್ಞಾನ ಸಾಹಿತ್ಯ ಬೆಳೆ ರೋಗಗಳು ಕೀಟಗಳು ಮತ್ತು ಅವುಗಳ ನಿರ್ವಹಣೆಗಾಗಿ ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ, ಮಾನವಿಕ ಸಂವಿಧಾನ ಮತ್ತು ವಚನಗಳಿಗಾಗಿ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್, ಸಂಶೋಧನೆ ನಿರೂಪಣೆ ಯಾಚೆಗೆಗಾಗಿ ಡಾಕ್ಟರ್ ಶೈಲಜಾ ಎಂ ಹಿರೇಮಠ್, ಅನುವಾದ 1 ಭಾರತೀಯ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಡಾಕ್ಟರ್ ಅಂಬೇಡ್ಕರ್ ಸಹವಾಸದಲ್ಲಿಗಾಗಿ ಅನಿಲ್ ಹೊಸಮನಿ,
ಅಂಕಣ ಬರಹ, ವೈಚಾರಿಕ ಬರಹ, ಕರಿಡಬ್ಬಿಗಾಗಿ ರಾಜಾರಾಮ್ ತಲ್ಲೂರು, ಸಂಕೀರ್ಣ, ಟಿಪು, ಮಾನ್ಯತೆ ಸಿಗದ ಸುಲ್ತಾನ್ ಅಂದು ಇಂದುಗಾಗಿ ಪ್ರೊಫೆಸರ್ PV ನಂಜರಾಜ್ ಅರಸು, ಲೇಖಕರ ಮೊದಲ ಸ್ವತಂತ್ರ ಕೃತಿ ದೀಡೆಕೆರೆ ಜಮೀನುಗಾಗಿ ಮಲ್ಲಿಕಾರ್ಜುನ್ ಶೆಲ್ಲಿಕೇರಿ, ಅನುವಾದ 2, ಕನ್ನಡದಿಂದ ಭಾರತೀಯ ಭಾಷೆಗೆ ಅನುವಾದ ಚಾರು ವಸಂತಕ್ಕಾಗಿ ಕುಯಿರಾಮನ್ ಪಯ್ಯನ್ನೂರು ಮತ್ತು ಮೋಹನ್ ಕುಂಟಾರ್ ಇವರಿಗೆ ಪ್ರದಾನ ಮಾಡಲಾಯಿತು. 2022ನೇ ವರ್ಷದ ಅಕಾಡೆಮಿಯ ಪುಸ್ತಕ ದತ್ತಿಗಾಗಿ ಕಾದಂಬರಿ ಚದುರಂಗ ದತ್ತಿ ಬಹುಮಾನ ಬೆಳಕಿನೊಳಗು ಮಹಾದೇವಿ ಅಕ್ಕಗಾಗಿ ಡಾಕ್ಟರ್ HS ಅನುಪಮಾ, ಲಲಿತ ಪ್ರಬಂಧ ವಿ ಸೀತಾರಾಮಯ್ಯ ಸೋದರಿ ಇಂದಿರಾ ದತ್ತಿ ಬಹುಮಾನ ಕಡಲು ನೋಡಲು ಹೋದವಳಿಗಾಗಿ ಫಾತಿಮಾ ರಲಿಯಾ, ಜೀವನ ಚರಿತ್ರೆ ಸಿಂಪಿ ಲಿಂಗಣ್ಣ ದತ್ತಿ ಬಹುಮಾನ ಮಾತಂಗಿ ಮಾಣಿಕ್ಯಕ್ಕಾಗಿ ಶಾರದಾ ವಿ ಮೂರ್ತಿ, ಸಾಹಿತ್ಯ ವಿಮರ್ಶೆ P ಶ್ರೀನಿವಾಸರಾವ್ ದತ್ತಿ ಬಹುಮಾನ ಕಣ್ಣಂಚಿನ ಕಿಟಕಿಗಾಗಿ ಡಾಕ್ಟರ್ ವಿನಯ್ ನಂದಿಹಾಳ್, ಅನುವಾದ 1 ಎಲ್ ಗುಂಡಪ್ಪ ಮತ್ತು ಶಾರದಮ್ಮ ದತ್ತಿ ಬಹುಮಾನ ದೇಹವೇ ದೇಶಕ್ಕಾಗಿ ವಿಕ್ರಮ್ ವೇಸಾಜಿ, ಲೇಖಕರ ಮೊದಲ ಸ್ವತಂತ್ರ ಕೃತಿ ಮಧುರ ಚೆನ್ನ ದತ್ತಿ ಬಹುಮಾನ ಪರಿಣಯ ಪ್ರಪಂಚಕ್ಕಾಗಿ ಸುಶ್ರುತ್ JR, ವೈಚಾರಿಕ ಅಂಕಣ ಬರಹ BV ವೀರಭದ್ರಪ್ಪ ದತ್ತಿ ಬಹುಮಾನ ಇಸ್ಕೂಲುಗಾಗಿ ಅಕ್ಷತಾ ಕೃಷ್ಣಮೂರ್ತಿ, ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಅಮೆರಿಕನ್ನಡ ದತ್ತಿ ಬಹುಮಾನ ಕವಿರಾಜ ಮಾರ್ಗ ಅಂಡ್ ದಿ ಕನ್ನಡ ವರ್ಲ್ಡ್ ಗಾಗಿ ಕೃಷ್ಣಮೂರ್ತಿ ಚಂದರ್ ಹಾಗೂ ದಾಸ ಸಾಹಿತ್ಯ ಶ್ರೀಮತಿ ಜಲಜಾ ಶ್ರೀಪತಿ ಆಚಾರ್ಯ ಗಂಗೂರ್ ದತ್ತಿ ಬಹುಮಾನ ಸುಜ್ಞಾನದ ಅಡಿಗೆಗಾಗಿ ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್ ಇವರಿಗೆ ವಿತರಿಸಲಾಯಿತು. ಅಕ್ಷರವೆಂದರೆ ಅಕ್ಷರವಲ್ಲ ಅರಿವಿನ ಗೂಡು, ಚಿಲಿಪಿಲಿ ಎನ್ನುತ್ತಾ ಮೇಲಕ್ಕೆ ಹಾರುವ ಹಕ್ಕಿನ ಹಾಡು ಕೇಳು. ಈ ಕವಿತೆಯನ್ನು ಬರೆದಿದ್ದು ಬರಗೂರು ರಾಮಚಂದ್ರಪ್ಪ ಅವರು. ಯಾಕೆ ಎಲ್ಲ ಪ್ರಭುತ್ವಗಳು ನಮ್ಮ ಮೇಲೆ ಮುಗಿ ಬೀಳ್ತವೆ ಅಂತಂದರೆ, ಅಕ್ಷರ ಅನ್ನೋದು ಅರಿವಿಗೆ ದಾರಿ ಕೊಡುತ್ತೆ, ಅಕ್ಷರ ಅನ್ನೋದು ಪ್ರಶ್ನೆಯನ್ನು ಮಾಡೋದಕ್ಕೆ ಪ್ರೇರೇಪಿಸುತ್ತೆ, ಪ್ರಶ್ನೆಗಳನ್ನು ಕೇಳದೆ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ ಅನ್ನುವ ಕಾರಣಕ್ಕೆ ಪ್ರಭುತ್ವಗಳಿಗೆ ಪ್ರಶ್ನೆ ಯಾವತ್ತೂ ಮುಜುಗರವನ್ನು ಉಂಟು ಮಾಡ್ತದೆ. ಆ ಕಾರಣಕ್ಕೋಸ್ಕರನೇ ಬರಹಗಾರರ ಬಾಯಿ ಮುಚ್ಚಿಸೋದಕ್ಕೆ, ಬರಹಗಾರರು ಸೆಲ್ಫ್ ಸೆನ್ಸಾರ್ಶಿಪ್ಪನ್ನು ಒಳಗೊಳ್ಳೋದಕ್ಕೆ, ಬರಹಗಾರರು ಬರಿದೇ ಇದ್ದರೂ ಪರವಾಗಿಲ್ಲ ಅನ್ನುವ ವಾತಾವರಣವನ್ನು ಅದು ನಿರ್ಮಾಣ ಮಾಡುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೇವೆ, ಬುಲ್ಡೋಸರ್ ಇಡೀ ಗುಡಿಸಲನ್ನೇ ಕೆಡವೆ ಆಗ್ತಾ ಇರಬೇಕಾದ್ರೆ ಮನೆಯಿಂದ ಆ ಪುಟ್ಟ ಹುಡುಗಿ ಪುಸ್ತಕಗಳನ್ನು ಹೊತ್ತು ಆಚೆ ಓಡ್ತಾ ಇದ್ದಾಳೆ. ಪುಸ್ತಕ ಅನ್ನೋದು ಯಾಕೆ ಮುಖ್ಯ ಅಂತಂದರೆ, ಅದು ನಾಳೆ ಆ ಬುಲ್ಡೋಸರನ್ನು ತಡೆಯುವ ಶಕ್ತಿಯನ್ನು ಕೊಡುತ್ತೆ, ಆ ಅರಿವನ್ನು ಎಚ್ಚರಿಸುತ್ತೆ. ಅದಕ್ಕೋಸ್ಕರವೇ ಆ ಪುಟ್ಟ ಹುಡುಗಿ ಎತ್ತುಕೊಂಡಿರ್ತಕ್ಕಂಥ ಪುಸ್ತಕಗಳಿದೆಯಲ್ಲ, ಅದು ಯಾವತ್ತೂ ಕೂಡ ಅಸ್ತ್ರ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಅಷ್ಟೇ ಅಲ್ಲ, ಒಂದು ತಿಳ್ಕೊಳ್ಳಿ, ಈ ಬರಹಗಾರರಿಂದ ನಾಳೆ ಸಂವಿಧಾನದ ಮೇಲೂ ಬುಲ್ಡೋಸರ್ ಓಡಿಸ್ತೇನೆ ಅಂತ ಸಜ್ಜಾಗಿ ನಿಂತಿದ್ದಾರಲ್ಲ, ಆ ಬುಲ್ಡೋಸರನ್ನು ತಡೆಯುವ ಶಕ್ತಿ ಈ ಎಲ್ಲ ಬರಹಗಾರರಿಗೆ ಇದೆ. ಅವರು ಸರಿಯಾಗಿ ಬರೆದ್ರೆ, ನಿರ್ಭಯವಾಗಿ ಬರೆದ್ರೆ ಅಂತ ನಾನು ಕಂಡುಕೊಂಡಿದ್ದೇನೆ. ಈ ಸಮಾರಂಭದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸಮಿತಿಯ ಅಧ್ಯಕ್ಷರಾದ LN ಮುಕುಂದರಾಜ್, ಸದಸ್ಯರುಗಳಾದ ಸಿದ್ದರಾಮ್ ಹುನ್ಕಲ್, ಡಾಕ್ಟರ್ ಅರ್ಜುನ್ ಗೋಳ್ಸಂಗಿ, ಡಾಕ್ಟರ್ ಜಯಪ್ರಕಾಶ ಶೆಟ್ಟಿ H, ಡಾಕ್ಟರ್ ಚಂದ್ರಕಲಾ ಬಿದರಿ, ಡಾಕ್ಟರ್ CB ಚಿಲ್ಕರಾಗಿ, ಡಾಕ್ಟರ್ ಚಿಕ್ಕಮಗಳೂರು ಗಣೇಶ್, ಶ್ರೀಮತಿ ಸುಮಾ ಸತೀಶ್, ಶ್ರೀಮತಿ HR ಸುಜಾತ, ಡಾಕ್ಟರ್ ಅಕ್ಕೈ ಪದ್ಮಶಾಲಿ, ಡಾಕ್ಟರ್ P ಚಂದ್ರಿಕಾ, ಪ್ರಕಾಶ್ ರಾಜ್ ಮೇಹು, ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಮಾನ್ಪಡೆ, ಅಜ್ಮೀರ್ ನಂದಾಪುರ್, ಡಾಕ್ಟರ್ ಚಂದ್ರಕಿರಣ್ S ಕುಳವಾಡಿ, ಮಹದೇವ್ ಬಸರಕೋಡ್, ಡಾಕ್ಟರ್ ರವಿಕುಮಾರ್ ಬಾಗಿ, ಡಾಕ್ಟರ್ ಮೈತ್ರೇಣಿ ಗದಿಗೆಪ್ಪ ಗೌಡರ್, ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ, ಜಂಟಿ ನಿರ್ದೇಶಕರಾದ ಅಶೋಕ್ ಎನ್ ಚಲವಾದಿ, ರಿಜಿಸ್ಟ್ರಾರ್ ಕರಿಯಪ್ಪ ಎನ್, ಲೆಕ್ಕಾಧಿಕಾರಿಗಳಾದ ಸುರೇಶ್ ನಾಯಕ್ ಬಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಹಬಾದ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಇಬ್ಬರು ಕುಖ್ಯಾತ ಕುರಿಗಳ್ಳರನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ತಿಳಿಸಿದ್ದಾರೆ. ಶಹಬಾದ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಇಬ್ಬರು ಕುಖ್ಯಾತ ಕುರಿಗಳ್ಳರನ್ನು ಬಂಧಿಸಲಾಗಿದೆ. ಯಾದಗಿರಿ, ಕಲಬುರಗಿ ಸೇರಿದಂತೆ ಇತರೆ ಕಡೆಗಳಲ್ಲಿ ಕುರಿಗಳ್ಳತನ ಮಾಡುತ್ತಿದ್ದ ಶಂಕರ್ ಮತ್ತು ದೇವಪ್ಪ ಇಬ್ಬರು ಬಂಧಿತ ಕುರಿಗಳ್ಳರು. ಈ ಇಬ್ಬರು ಕೂಡ ಯಾದಗಿರಿ ಜಿಲ್ಲೆಯವರು. ಇವರಿಂದ ಒಟ್ಟು 8 ಕುರಿಗಳು ಹಾಗೂ 2,06,000 ಮೌಲ್ಯದ ಸ್ವತ್ತನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕುರಿಗಳನ್ನು ಕಳ್ಳತನ ಮಾಡಿ ಈ ಇಬ್ಬರು ಕಳ್ಳರು ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದರು. ಇದೀಗ ಈ ಇಬ್ಬರು ಕುರಿಗಳ್ಳರು ಸೆರೆ ಸಿಕ್ಕಿದ್ದು ಶಹಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಶಹಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 26 ಅಕ್ಟೋಬರ್ 2024 ರಂದು ಹಳೆ ಶಹಬಾದ್ನಲ್ಲಿ ಶಿವರಾಯ ತಂದೆ ಹಾಜಪ್ಪ ಹುಬ್ಬಳ್ಳಿ ಅವರ ಮನೆ ಮುಂದುಗಡೆ 30 ಕುರಿಗಳು ಮತ್ತು 10 ಕುರಿಮರಿಗಳನ್ನು
ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಒಂದು ದೂರು ಬಂದಿದ ಮೇಲೆ ಒಂದು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ 111/2024 ಕುರಿ ಕಳ್ಳತನ ಕೇಸು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ತದನಂತರ ಮತ್ತೆ 28 ಜನವರಿ 2025 ರಂದು ಮಾಲ್ಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಇವರ ಹೊಲದಲ್ಲಿ ಮನೆ ಮುಂದೆ ಕಟ್ಟಿದ್ದ 12 ಕುರಿಗಳನ್ನು 6 ಹೋತಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಇನ್ನೊಂದು ಪ್ರಕರಣ ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಈ 2 ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡಲಿಕ್ಕೆ ಡಿವೈಎಸ್ಪಿ ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ PI ಶಾಬಾದ್ ಮತ್ತು ಶ್ಯಾಮರಾಯ್ PSI ಶಾಬಾದ್, ಮಲ್ಲಿಕಾರ್ಜುನ್ ASI, ಸಿಬ್ಬಂದಿ ಆಗಿರುವಂತಹ ದೊಡ್ಡಪ್ಪ, HC32 ನಾಗೇಂದ್ರ, ಬಸವರಾಜ್, ಸಂತೋಷ್, ಹುಸೇನ್ ಬಾಷಾ ಅವರು ತಂಡವನ್ನು ರಚನೆ ಮಾಡಿದ್ದು ಇರುತ್ತದೆ. ಈ 2 ಪ್ರಕರಣಗಳಲ್ಲಿ ಮೇಜರ್ ಈ ಕುರಿಗಳನ್ನು ಕಳ್ಳತನ ಮಾಡಿರುವಂತಹ ಟೋಟಲ್ 3 ಜನ ಆರೋಪಿತರಿದ್ದಾರೆ. ಈ 3 ಜನ ಆರೋಪಿತರಲ್ಲಿ 2 ಆರೋಪಿತರನ್ನು ಶಂಕರ್ ತಂದೆ ಮಲ್ಲು ಅಲಿಯಾಸ್ KMR ರಾಥೋಡ್ ಅಂತ ಯಾದಗಿರಿ ಕುರುಕಂಬ ತಾಂಡಾದವರು ಮತ್ತು 2ನೇ ಆರೋಪಿಯಾಗಿರುವಂತಹ ದೇವಪ್ಪ ತಂದೆ ಸಾಯಿಬನ್ನ ಗಾಳೆಪ್ಪ ಓರಂಚಿ ತಾಂಡಾದವರಿಗೆ ವಶಪಡಿಸಿಕೊಂಡು ಅವರನ್ನು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು ಮೊದಲನೇ ಪ್ರಕರಣದಲ್ಲಿ ಹಳೆ ಶಾಬಾದಲ್ಲಿ ಏನು ಪ್ರಕರಣ ಆಗಿರುತ್ತದೋ ಅದರಲ್ಲಿ 8 ಕುರಿಮರಿಗಳನ್ನು ಅಂದಾಜು 40,000 ರೂಪೀಸ್ ಮತ್ತು ಕ್ಯಾಶ್ 1,55,000 ರೂಪೀಸ್, ಟೋಟಲ್ 1,95,000 ಬೆಲೆ ಇರುವಂತಹ ಪ್ರಾಪರ್ಟಿಯನ್ನು ರಿಕವರಿ ಮಾಡಲಾಗಿದೆ. ಮತ್ತು 2ನೇ ಕೇಸಲ್ಲಿ ಟೋಟಲ್ 81,000 ರೂಪೀಸ್ ಕ್ಯಾಶನ್ನು ರಿಕವರಿ ಮಾಡಲಾಗಿದೆ. ಅದರ ಜೊತೆ ನಾವು ಈ ಏನು ಅಫೆನ್ಸ್ ಬಳಸಲಿಕ್ಕೆ ಯೂಸ್ ಮಾಡಿರುವಂತಹ ಒಂದು ಟಾಟಾ ಗೂಡ್ಸ್ ವಾಹನವನ್ನು ನಾವು ಇದರಲ್ಲಿ ಸೀಸ್ ಮಾಡಲಾಗಿದೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಕಲಬುರಗಿ ನಗರದ ಪತ್ರಕರ್ತರ ಸಾಂಸ್ಕೃತಿಕ ಭವನದಲ್ಲಿ ಇಂದು ವಿಶ್ವ ರಂಗಭೂಮಿ ದಿನಾಚರಣೆ 2025 ಕಾರ್ಯಕ್ರಮ ಜರುಗಿತು. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳ ಕಲಬುರಗಿ ಇವರ ಸಹಯೋಗದೊಂದಿಗೆ ವಿಶ್ವ ರಂಗಭೂಮಿ ದಿನಾಚರಣೆ 2025 ಕಾರ್ಯಕ್ರಮವು ದಿನಾಂಕ 27ನೇ ಮಾರ್ಚ್ 2025 ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಪತ್ರಕರ್ತರ ಸಾಂಸ್ಕೃತಿಕ ಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಬೆಂಗಳೂರಿನ ಉಪಾಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರಿನ ಅಧ್ಯಕ್ಷರಾದ BL ಶೇಖ್, ಕಲಬುರಗಿಯ ರಂಗಕರ್ಮಿಗಳಾದ ಶಾಂತಾ ಭೀಮಸೇನ್ ರಾವ್, ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದಲಿಂಗಯ್ಯ ಸ್ವಾಮಿ ಮಲ್ಕೋಡ್, ಕಲಬುರಗಿಯ ರಂಗ ನಿರ್ದೇಶಕರಾದ ಡಾಕ್ಟರ್ ವಿಶ್ವರಾಜ್ ಪಾಟೀಲ್, ಕಲಬುರಗಿಯ ರಂಗ ಸಂಘಟಕರಾದ K ಲಿಂಗಪ್ಪ ಹಾಗೂ ಕಲಬುರಗಿಯ ಸಾಹಿತಿಗಳಾದ ಡಾಕ್ಟರ್
ಕೆ ಗಿರಿಮಲ್ಲ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ಟ್ರಸ್ಟ್ ಪಾಳ ಕಲಬುರಗಿಯ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ಪಾಳ ವಹಿಸಿದ್ದರು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಾಜಿ ಅಧ್ಯಕ್ಷರು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು BL ಸೇಠ್ ಅವರಿಗೂ ಕೂಡ ಈ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಹಿರಿಯ ಸಹಾಯಕ ನಿರ್ದೇಶಕರು ಪತ್ರಗಾರ ಇಲಾಖೆ ಕಲಬುರಗಿ ಡಾಕ್ಟರ್ ವೀರ್ ಶೆಟ್ಟಿ ಗಾರಂಪಳ್ಳಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ರಂಗಕರ್ಮಿಗಳಾದಂಥ ಶ್ರೀಮತಿ ಶಾಂತಾ ಭೀಮಸೇನ್ ರಾವ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ರಂಗ ನಿರ್ದೇಶಕರಾದಂಥ ಡಾಕ್ಟರ್ ವಿಶ್ವರಾಜ್ ಪಾಟೀಲ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ರಂಗ ಸಂಘಟಕರಾದಂಥ ಶ್ರೀ ಡಾಕ್ಟರ್ ಕೆ ಲಿಂಗಪ್ಪ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಡಾಕ್ಟರ್ ಸಾಹಿತಿಗಳಾದಂಥ ಡಾಕ್ಟರ್ ಕೆ ಗಿರಿಮಲ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾರೆ. ಈ ರಂಗಗೀತೆಗಳನ್ನು ಪ್ರಸ್ತುತಪಡಿದಂಥ ರಂಗ ನೀತಾ ಪಾಟೀಲ್ ಸಂಗಡಿಗರವರಿಗೂ ನಾಟಕ ಕೊನೆಯ ಅಂಕ ಪ್ರಸ್ತುತಿ ನಾಟಕ ನಟರಂಗ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ನೀತಾ ಪಾಟೀಲ್ ಹಾಗೂ ಸಂಗಡಿಗರಿಂದ ರಂಗಗೀತೆಗಳನ್ನು ಪ್ರಸ್ತುತಪಡಿಸಲಾಯಿತು. ಅಲ್ಲದೆ ಶಿವಯ್ಯ ಸ್ವಾಮಿ ಬಿಬ್ಬಳ್ಳಿ ಸೇಡಂ, ಮಲ್ಲಿನಾಥ್ ಅಲೆಗಾಂವ್ ಮಾಶಾಳ್ ಅಫ್ಜಲ್ಪುರ್, ಚಂದ್ರಶೇಖರ್ ಲಗಶೆಟ್ಟಿ ಚಿಂಚೋಳಿ, BS ಪ್ಯಾಟಿಮಠ್ ಕಾಳಗಿ, ರಾಮಕೃಷ್ಣ ಮನೋಹರ್ ಕರದಳ್ಳಿ ಚಿತ್ತಾಪುರ್, ಶರಣಪ್ಪ ರಾಮಯ್ಯ ನರ್ಬೋಳಿ ಜೇವರ್ಗಿ, ಬಸವರಾಜ್ ಗುರುಶಾಂತಪ್ಪ ಪೊಲೀಸ್ ಪಾಟೀಲ್ ನಂದೂರ್ಬಿ, ಶಾಂತಗೌಡ ಶಿವಶಂಕರ ಗೌಡ ಹಂಚಿನಾಳ್ ನಿವೃತ್ತ ಶಿಕ್ಷಕರು, ಚಾಂದ್ ಪಾಷಾ, ಇಮಾಮ್ ಸಾಬ್ ಮುಲ್ಲಾ ಶಿವಪುರ್ ಯಡ್ರಾಮಿ, ರೇವಣರಾಜ್ ಎಸ್ ಮಾಲಿ ಪಾಟೀಲ್ ನಂದೂರ್ಕೆ, ಶರಣಬಸಪ್ಪ ಎಸ್ ಮಡಿವಾಳ ನಿಂಬರ್ಗಿ, ನೀತಾ ಪಾಟೀಲ್ ಕಲಬುರ್ಗಿ, ಗಂಗೋತ್ರಿ ಎಸ್ ಮಠಪತಿ ಕಲಬುರ್ಗಿ, ಶರಣಮ್ಮ ಶಾಮರಾಯ್ ಭಜಂತ್ರಿ ಕಾಳಗಿ ಹಾಗೂ ಸುರೇಶ್ ತಳವಾರ್ ಕಲಬುರ್ಗಿ ಇವರಿಗೆ ವಿಶ್ವರಂಗ ಗೌರವ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಜಿ ಸಿದ್ದಲಿಂಗಯ್ಯನವರಿಗೆ ನನಗೂ ಬಹಳ ಒಡನಾಟ. ಇಲ್ಲೇ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಇದ್ದರು. ನಾನು ಕೂಡ ಆಳಂದಕ್ಕೆ ಈ ವಾರ್ಷಿಕೋತ್ಸವದಲ್ಲಿ ಕರ್ಕೊಂಡು ಹೋಗಿದ್ದೆ ಮತ್ತು ಮಾವಿನ ಹಣ್ಣಿನ ಸಂದರ್ಭದಲ್ಲಿ ನರೋಣಾಕನೂ ಕರ್ಕೊಂಡು ಹೋಗಿದ್ದೆ ರಾತ್ರಿ 11 ಗಂಟೆಗೆ. ಭಾಳ ಖ್ಯಾತ ಸಾಹಿತಿಗಳು. ಅವರಿಗೆ ಇವರು ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟರು. ಭಾಳ ದೊಡ್ಡ ಕಾರ್ಯಕ್ರಮ ಆಯಿತು, ಸಂಭ್ರಮದಿಂದ ಆಯಿತು. ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಯಿತು. ಒಬ್ಬ ವ್ಯಕ್ತಿ ತನ್ನ ತಂದೆಯ ಅಭಿಮಾನ ಇಟ್ಕೊಂಡು ಅವ್ರ ಹೆಸರು ಮೇಲೆ ಒಂದು ಟ್ರಸ್ಟ್ ಮಾಡಿ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರಲ್ಲ ಶರಣಗೌಡ, ನಾವೇನು ಹೇಳಿದ್ರು ಕೂಡ ಅವರಿಗೆ ಅಭಿನಂದನೆ ಹೇಳಿದ್ರು ತಪ್ಪಲ್ಲ ಮತ್ತು ಭಾಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಕೆಲಸವನ್ನು ಅವರು ಮುಂದುವರಿಸಬೇಕು. ಕಲಬುರಗಿಯಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ, ದಾರಿದ್ರ್ಯತನ ಇದೆ, ಮಳೆ ಇಲ್ಲ, ಬೆಳೆ ಇಲ್ಲ, ನೀರಿಲ್ಲ. ಆದರೆ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಕೊರತೆ ಇಲ್ಲ, ಕಡಿಮೆ ಇಲ್ಲ ಅಂತ ಇವತ್ತು ನನಗೆ ಗೊತ್ತಾಗ್ತಾ ಇದೆ. ಈಗೇನು ಸುಮಾರು 10-15 ಜನರನ್ನು ಆಯ್ಕೆ ಮಾಡಿ ಇವತ್ತು ಮತ್ತೆ ಈ ವಿಶ್ವರಂಗ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರಲ್ಲ, ಇದು ಭಾಳ ಅದ್ಭುತವಾದ ಕಾರ್ಯಕ್ರಮ. ಈ ಥರ ಇದ್ದರೆ ನಮ್ಮ ಕಲಾಕ್ಷೇತ್ರಕ್ಕೆ, ಸಂಗೀತ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಬೆಂಬಲ ಮತ್ತು ಸ್ಫೂರ್ತಿ ಕೊಟ್ಟಾಗ ಆಗ್ತದೆ. ನಮ್ಮಲ್ಲಿ ಹಳ್ಳಿಗಾಡಿನಲ್ಲಿ ಭಾಳ ಜಾನಪದ ಕಲೆ ಇತ್ತು. ಆ ಜಾನಪದ ಕಲೆ ತಲೆಮಾರುಗಳಿಂದ ಮಾಯಾಗಿ ಇವತ್ತು ಬಹುತೇಕ ಜಾನಪದ ಕಲೆಯನ್ನು, ಹಾಡುಗಳನ್ನು ಇಡುವಂಥ ಕೆಲಸ ಸರ್ಕಾರ ಮಾಡಲಿಲ್ಲ ಮತ್ತು ಯಾವ ಸಂಸ್ಥೆಗಳು ಕೂಡ ಮಾಡೋಕ್ಕಾಗಲಿಲ್ಲ. ಇವತ್ತು ಶರಣಗೌಡ ಪಾಟೀಲ್ರಿಗೆ ನನಗೆ ಇದ್ರ ಬಗ್ಗೆ ಆಸಕ್ತಿ ಇರೋದ್ರಿಂದ ಹೇಳ್ತೀನಿ. ಇನ್ನು ಕೆಲವು ಜನ ಉಳ್ಕೊಂಡಿದ್ದಾರೆ ಶರಣಗೌಡ್ರೆ, ಈ ಜಾನಪದ ಹಾಡು ಹೇಳುವಂಥವ್ರು. ದಯಮಾಡಿ ಅದಕ್ಕೆ ನಮ್ಮೆಲ್ಲ ಸಹಾಯ ನೀವು ತೊಗೊಳ್ರಿ. ಅದನ್ನು ರೆಕಾರ್ಡ್ ಮಾಡಿಸೋಣ. ಅಂಕಿ ಹಾಡಾಗಿರ್ಬೋದು, ಮತ್ತು ಬೇರೆ ಬೇರೆ ಎಲ್ಲ ಅನೇಕ ಥರ ಇದ್ದಾವೆ. ಅಂಥವೆಲ್ಲ ನೀವು ರೆಕಾರ್ಡ್ ಮಾಡಿಕೊಂಡು ಅದೊಂದು ಒಳ್ಳೆಯ ಕೆಲಸ ಮಾಡಿದರೆ ಎಷ್ಟೋ ಜನ ನಮಗೆ ತಲಾಂತರವರೆಗೂ ಅವರು ನಾವು ನೆನೆಸ್ತೀವಿ ಅಂತ ಕೆಲಸವನ್ನು ಶರಣಗೌಡ ಪಾಟೀಲ್ ಮಾಡಬೇಕು ಅಂತ. ಈ ಕಾರ್ಯಕ್ರಮದಲ್ಲಿ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ಟ್ರಸ್ಟ್ ಪಾಳ ಕಲಬುರ್ಗಿಯ ಕಾರ್ಯದರ್ಶಿಗಳಾದ ಈರಮ್ಮ ಪಾಟೀಲ್, ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರಿನ ರಿಜಿಸ್ಟ್ರಾರ್ ನಿರ್ಮಲಾ ಮಠಪತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. RMES ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ನೂತನವಾಗಿ ನಿರ್ಮಿಸಲಾಗಿರುವ ಕಾಲೇಜು ಕಟ್ಟಡದ ವಾಸ್ತುಪೂಜೆ ಕಾರ್ಯಕ್ರಮವು ಮಾರ್ಚ್ 26ರಂದು ಬೆಳಗ್ಗೆ 9 ಗಂಟೆಗೆ ಕಲಬುರಗಿ ಹೊರವಲಯದ ಖಣದಾಳ್ ರಸ್ತೆಯಲ್ಲಿ ಇರುವ ರಾಜೀವ್ ಗಾಂಧಿ ಕಾಲೇಜ್ ಆಫ್ ಫಾರ್ಮಸಿಯ ಕ್ಯಾಂಪಸ್ನಲ್ಲಿ ಜರುಗಿತು.
ರಾಜೀವ್ ಗಾಂಧಿ ಮೆಮೋರಿಯಲ್ ಎಜುಕೇಶನ್ ಸೊಸೈಟಿ ಸಂಸ್ಥೆಯ ಕಾಲೇಜ್ ಆಫ್ ಫಾರ್ಮಸಿ ಕಾಲೇಜಿನ ನೂತನ ಕಟ್ಟಡದ ವಾಸ್ತುಪೂಜಾ ಕಾರ್ಯಕ್ರಮ ಜರುಗಿತು. ಬೆಳಿಗ್ಗೆ ಗೋಮಾತೆಗೆ ಪೂಜೆ ಸಲ್ಲಿಸಿ ನಂತರ ಗೋಮಾತೆಯನ್ನು ಒಳಗೆ ಪ್ರವೇಶ ಮಾಡಿಸಿ ವಿಧಿ ವಿಧಾನದಿಂದ ವಾಸ್ತುಪೂಜೆ, ಹೋಮ ಹವನ ಮುಂತಾದ ಪೂಜೆ ಮಾಡುವುದರ ಮುಖಾಂತರ ವಾಸ್ತುಪೂಜೆಯನ್ನ ಮಾಡಲಾಯಿತು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಕಲಬುರಗಿ ನಗರದ ಪ್ರತಿಷ್ಠಿತ ಜನರು ಈ ವಾಸ್ತುಪೂಜೆಯಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ, ಅಶೋಕ್ ಮಾಲ್ಪಾಣಿ, ಸಿದ್ದಣ್ಣ ದುರ್ಗದ್, ಹರಿಪ್ರಸನ್ನ ಚಿತಾಪುರ್ಕರ್, ವಿಶ್ವನಾಥ ಜೀವಣಗಿ, ಸೂರಜ್ ಪ್ರಸಾದ್ ತಿವಾರಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್ ಸೇರಿದಂತೆ ಅನೇಕ ಜನ ಬಂಧು ಮಿತ್ರರು ಆಗಮಿಸಿದ್ದರು. Governing Council member, principal of Raju Memorial Education Society's College of Pharmacy. Today we are at our new institution campus, which is situated at Khanadal campus. We are coming out with a new building for our pharmacy college. The ground floor is comprised of 26,000 square feet, and accordingly the first floor is also for 26,000 square feet, wherein we are going to shift our diploma in pharmacy college, in which in the same building we are starting a new degree pharmacy course from 2026-27. So this land is of 3.25 acres land. It belongs to Raju Memorial Education Society, and wherein at the time being we are shifting our diploma in pharmacy course, which is running in a rented building, to our own building for this 2025-26 academic year, and in which the contribution of Dr. Kishore Singh Chhatrapati, who is the president of our society, it is his vision, his efforts. Along with him, we all governing council members, we have supported to make this dream come true. In this campus, we have got a guest house, one auditorium wherein we conduct our regular functions. And in the near future to come, we wanted to add few more courses in this campus. So on this day, on the day of this 26th of March, Vastu Puja has been arranged for our new building, and we have invited the friends and near and dear of our all friends for the best wishes for our institution. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ರಾಜು ಮೆಮೋರಿಯಲ್ ಎಜುಕೇಷನ್ ಸೊಸೈಟಿಯ ಹೊಸ ಕಟ್ಟಡದ ಉದ್ಘಾಟನಾ ಸಮಾರಂಭ ಶುರುವಾಗಿದೆ. ವಾಸ್ತು ಪೂಜೆ ನಡೀತಾ ಇದೆ. ನಮ್ಮದು 2 ಕಾಲೇಜ್ ಇತ್ತು. ಒಂದು ರಾಜು ಮೆಮೋರಿಯಲ್ ಎಜುಕೇಷನ್ ಸೊಸೈಟಿ ಕಾಲೇಜ್ ಆಫ್ ಫಾರ್ಮಸಿಯ ರಾಜು ಮೆಮೋರಿಯಲ್ ಕಾಲೇಜ್ ಆಫ್ ಫಾರ್ಮಸಿ ಅಂತ. ಅದು ಈಗ ಬಾಲಾಜಿನಗರ್ ಓಲ್ಡ್ ಜೇವರ್ಗಿ ರೋಡಲ್ಲಿದೆಯಾ. ಇನ್ನೊಂದು ಡಿಪ್ಲೊಮಾ ಇನ್ ಫಾರ್ಮಸಿ ಕಾಲೇಜು ನಮ್ಮ ಕೋರಂಟಿ ಹನುಮಂದೇವರ ದೇವಸ್ಥಾನದ ಹತ್ರ ಇತ್ತು. ಅದು ರೆಂಟೆಡ್ ಬಿಲ್ಡಿಂಗ್ ಇತ್ತು. ಅದನ್ನು ಇಲ್ಲಿ ಶಿಫ್ಟ್ ಮಾಡಿ ಇನ್ನಿತರೆ ಕೋರ್ಸ್ಗಳನ್ನು ತಗೊಂಡು ಈ ಕ್ಯಾಂಪಸ್ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ 26,000 ಸ್ಕ್ವೇರ್ ಫೀಟ್ ಗ್ರೌಂಡ್ ಫ್ಲೋರು, 26,000 ಸ್ಕ್ವೇರ್ ಫೀಟು ಫಸ್ಟ್ ಫ್ಲೋರು ಈಗ ಆಲ್ರೆಡಿ ಕಟ್ಟಡ ಮುಗಿದಿದೆ. ಈ ವಾಸ್ತು ಅಥವಾ ಕಟ್ಟಡದ ವಿಶೇಷತೆ ಅಂದರೆ ಸ್ಟೇಟ್ ಆಫ್ ದ ಆರ್ಟ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ನಮ್ಮ ಎಲ್ಲ ಲ್ಯಾಬೊರೇಟ್ರೀಸು ಸ್ಟೇಟ್ ಆಫ್ ದ ಆರ್ಟ್ ಲ್ಯಾಬೊರೇಟ್ರೀಸು, ಒಳ್ಳೆ ದೊಡ್ಡ ಲೈಬ್ರರಿ, ರೀಡಿಂಗ್ ರೂಮು, ಆಮೇಲೆ ಸ್ಟೂಡೆಂಟ್ಸಿಗೆ ಒಂದು ಒಳ್ಳೆಯ ವಾತಾವರಣ, ಗ್ರೀನ್ರಿ, ಆಮೇಲೆ ಅವ್ರ ಊಟಕ್ಕೆ ಅವ್ರಿಗೆ ಬ್ರೇಕ್ಫಾಸ್ಟಿಗೆ ಅದೆಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನೇನು ಬೇಕು ಅದನ್ನೆಲ್ಲ ಇಲ್ಲಿ ಒಳಗೊಂಡಿದೆ. ಕ್ಲಾಸ್ ರೂಮ್ಸು ಸ್ಟೆಪ್ ವೈಸ್ ಮಾಡಿ ರೆಗ್ಯುಲರ್ ಕ್ಲಾಸ್ ರೂಮ್ ಥರ ಇಲ್ಲ. ಎಲ್ಲ ಕ್ಲಾಸ್ ರೂಮಲ್ಲಿ ಎಲ್ಲ ಫೆಸಿಲಿಟೀಸ್, ಸ್ಕ್ರೀನು, ಅದು ಎಲ್ಲ ಏನೇನು ಬೇಕು ಸ್ಟೇಟ್ ಆಫ್ ದ ಆರ್ಟ್ ನಾವು ಈ ಬಿಲ್ಡಿಂಗಲ್ಲಿ ಪ್ರೊವೈಡ್ ಮಾಡಿದ್ವಿ. ಇದರ ಉಪಯೋಗ ನಮ್ಮ ಸ್ಟೂಡೆಂಟ್ಸು ಮುಂದೆ ಫಾರ್ಮಸಿ ಬರುವಂಥ ಸ್ಟೂಡೆಂಟ್ಸು, ಫಾರ್ಮಸಿ ನೆವರ್ ಎಂಡಿಂಗ್ ಕೋರ್ಸ್, ಇದಕ್ಕೆ ಸಾವನ್ನದೇ ಇಲ್ಲ. ಅಂದರೆ ಆ್ಯಸ್ ಲಾಂಗ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ದೇರ್,
ಫಾರ್ಮಸಿ ರನ್ಸ್. ಯಾಕಂದರೆ ಔಷಧಿ ಇಲ್ಲಾರ್ದೆ ಏನೂ ಇಲ್ಲ. ಸೊ ಫಾರ್ಮಸಿ ಈಸ್ ದ ಬೆಸ್ಟ್ ಕೋರ್ಸು. ಆ ಬೆಸ್ಟ್ ಕೋರ್ಸಿಗೆ ತಕ್ಕಂಥ ಇಲ್ಲಿ ಫೆಸಿಲಿಟೀಸ್ ನಾವು ಪ್ರೊವೈಡ್ ಮಾಡಿದ್ದೀವಿ. ಆದಷ್ಟು ಹುಡುಗರು ಬಂದು ವಿಸಿಟ್ ಮಾಡಿ ನೋಡಿ, ಈ ಫೆಸಿಲಿಟೀಸ್ ನೋಡಿ, ಇಲ್ಲಿ ಅಡ್ಮಿಷನ್ ಮಾಡಿ ಇದರದೊಂದು ಸದುಪಯೋಗ ತಗೋಬೇಕು. ಆಮೇಲೆ ಈ ಕನ್ಸ್ಟ್ರಕ್ಷನಿಗೆಲ್ಲ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ ಅವ್ರ ಕಾರಣ, ಅವ್ರ ಡಿಸೈನು, ಅವ್ರ ಡೆಡಿಕೇಶನು, ಅವ್ರದ್ದೆಲ್ಲ ಕಮಿಟ್ಮೆಂಟು ಇವತ್ತು ಈ ವಾಸ್ತು ನಾವು ನೋಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಈ ಸಂದರ್ಭದಲ್ಲಿ ಶರಣಗೌಡ ಮಾಲಿ ಪಾಟೀಲ್, ಶಿವಾನಂದ ನೂಲ, ಗುರುರಾಜ್ ವಡಗೇರಿ, ಶಿವರಾಜ್ ಸೋಲಂಕರ್ ಸೇರಿದಂತೆ ಸಂಸ್ಥೆಯ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವಿವಿಧ ಹಕ್ಕೊತ್ತಾಯಗಳಿಗಾಗಿ ಆಗ್ರಹಿಸಿ ಭಾರತ್ ಮುಕ್ತಿ ಮೋರ್ಚಾ ಸಂಘಟನೆಯ ವತಿಯಿಂದ ಮಾರುತಿ ಗಂಜಿಗೇರಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂ ಸದಸ್ಯರು ಮತ್ತು ಭಾರತ್ ಮುಕ್ತಿ ಮೋರ್ಚಾ ಸಂಘಟನೆಯ ಕಾರ್ಯಕರ್ತರು ಇವತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಏನು ವಿಷಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದರೆ 2022-23, 2024-25ನೇ ಇಸ್ವಿಯಲ್ಲಿ ಏನು 50 ಲಕ್ಷ 34,000 ಚಿಲ್ಲರ್ ಹಣ ನೀರು ನಿರ್ವಹಣೆ ಮತ್ತು ಬೀದಿ ದೀಪಗಳ ನಿರ್ವಹಣೆಗಾಗಿ ಮೀಸಲಿರಿಸಲಾಗಿತ್ತು. ಅದಕ್ಕಿಂತ ದುಪ್ಪಟ್ಟು ಅಂದರೆ 67,54,387 ರೂಪಾಯಿಗಳು ಯಾವುದೇ ಗ್ರಾಮ ಪಂಚಾಯಿತಿ ಸದಸ್ಯರ ಸಭೆ ಮಾಡಲಾರ್ದೇ, ಏನು ನಿರ್ಣಯಗಳನ್ನು ತೆಗೆದುಕೊಳ್ಳಾರ್ದೇ, ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಸರ್ಕಾರದ ನಿಯಮವನ್ನು ಏನು ಪರಿಗಣನೆಗೆ ತೆಗೆದುಕೊಳ್ಳಾರ್ದೇ 67,54,000 ಹಣ ಖರ್ಚು ಹಾಕಿರುವಂತಹ ಏನು ಗ್ರಾಮ ಪಂಚಾಯತ್ ಅಭಿವೃದ್ಧಿಗಳ ನಡೆಯನ್ನು ಖಂಡಿಸಿ ಗ್ರಾಮ ಪಂಚಾಯತಿ ಸದಸ್ಯರು ಜಿಲ್ಲಾ ಪಂಚಾಯಿತಿಗೆ ಏನು ದೂರು ಕೊಟ್ಟಿದ್ದರು. ಆ ಯೋಜನಾಧಿಕಾರಿಗಳು ಮತ್ತು ಏನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಟೀಮ್ ಮಾಡಿದಾಗ PDO ಅವ್ರ ಬಳಿ ಏನು ಎನ್ಕ್ವೈರಿಗೆ ಹೋದಾಗ ಅವ್ರು ಏನು ಹೇಳ್ತಾರಂದ್ರೆ, ನನ್ನ ಹತ್ರ ಯಾವುದೂ ದಾಖಲಾತಿಗಳಿಲ್ಲ, ಆ ದಾಖಲಾತಿಗಳು ನನ್ನ ಮನೆಗಾವಂತೇಳಿ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದಾಗ ಅದೇ ವರದಿ ಆ ತನಿಖಾಧಿಕಾರಿಗಳು ಜಿಲ್ಲಾ ಪಂಚಾಯತಿಗೆ ಕಳಿಸಿ ಸುಮಾರು 2-3 ತಿಂಗಳಾದ್ರೂ ಕೂಡ ಆ ವರದಿ ಇಲ್ಲಿ ಸೆಕ್ಷನ್ದವರು DS1 ಪ್ಲ್ಯಾನಿಂಗ್ ಆಫೀಸರು ಅವರು ಮುಂದೆ ಫಾರ್ವರ್ಡ್ ಮಾಡಲ್ಲ. ಆ ಭ್ರಷ್ಟರಿಗೆ, ಲಂಚಕೋರರಿಗೆ ಕಾಯ್ತಕ್ಕಂಥ ಕೆಲಸ ಇವತ್ತು ಕಲಬುರಗಿ ಜಿಲ್ಲೆಯ DS1 ಮತ್ತು ಪ್ಲ್ಯಾನಿಂಗ್ ಆಫೀಸರ್ ಮಾಡ್ತಾ ಇದ್ದಾರೆ ಅಂಥೇಳಿ 23ನೇ ತಾರೀಕು ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೀವಿ. 27ನೇ ತಾರೀಕು ನಾವು ಗ್ರಾಮ ಪಂಚಾಯತ್ ಸದಸ್ಯರು ಅನೇಕ ಹೋರಾಟಗಾರರು ಅರೆಬೆತ್ತಲೆ ಮೆರವಣಿಗೆ ಮಾಡ್ತೀವಿ ಅಂತಕ್ಕಂಥ ಹೋರಾಟದ ಸುದ್ದಿಯನ್ನು ನೋಡಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಆ PDO ಅವರಿಗೆ ಅಮಾನತು ಮಾಡ್ಯಾರ. ಕೇವಲ ಅಮಾನತು ಮಾಡಿದ್ರೆ ಸರಿ ಹೋಗಲ್ದು. ನಮ್ಮ ಹೋರಾಟ ಏನಂತಂದ್ರೆ, ಏನು 67,54,000 ರೂಪಾಯಿ ಗ್ರಾಮೀಣ ಅಭಿವೃದ್ಧಿಗಾಗಿ ಸರ್ಕಾರ ಮಂಜೂರು ಮಾಡಿತ್ತು. ಅಂಥ ಹಣವನ್ನು ಇವತ್ತು ಸ್ವಂತ ಅಭಿವೃದ್ಧಿಗಾಗಿ ಬಳಸ್ಕೊಂಡರಲ್ಲ ನಾಲಾಯಕರು, ನಿರ್ಲಕ್ಷ್ಯಕರಿಗೆ ಏನು ಅಮಾನತು ಮಾಡಿರಿ. ಆ ಅಮಾನತು ಮಾಡೋದು ಅಷ್ಟೇ ಅಲ್ಲ, ಇವತ್ತು ನೀವು ಆ ಹಣವನ್ನು ಏನು ಸರ್ಕಾರಕ್ಕೆ ತುಂಬಬೇಕು. ಆ ಹಣವನ್ನು ತುಂಬೋತನ ಅವ್ರ ಅಮಾನತು ಆದೇಶ ಹಿಂಪಡಿಬಾರ್ದು ಅಂತೇಳಿ ನಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಹೋರಾಟದ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.